ಕಾಣುತ್ತದೆ. ಜಯರಾಜನಿರಬಹುದಾ? ಇರಲಿ, ಜಯರಾಜನೇ ಇರಬಹುದು. 3 ವರ್ಷಗಳಿಂದ. ಹಲೋ ಮಿಸ್, ಹೂ ಆರ್ ಯು? ಹಲೋ ಮಿಸ್ಟರ್, ಹೌ ಆರ್ ಯು? ಅಂದಾಗೆ ಯಾರ ನೀನು? ಯಾಕೆ ಜಯರಾಜ್, ನಾನು ಯಾರು ಎಂದು ನಿಮಗೆ ನೆನಪಿಗೆ ಬರ್ತಾ ಇಲ್ವಾ? ಹೌದು ಪ್ರಿಯಾ, ನನಗೆ ನೆನಪಿಗೆ ಬರ್ತಾ ಇಲ್ಲ. ಅಂದ ಹಾಗೆ ಈ ಕಡೆ ನಿನ್ನ ಪಯಣ? ಜಯರಾಜ್, ನಾನು ಇದೇ ಊರಿನವಳು. ಅಂದರೆ ನಮ್ಮ ಊರಿನ ರಾಜನ ದನಿಗಳ ಮಗಳ? ಹೌದು, ನಾನು ಈ ಊರಿನ ರಾಜೇಂದ್ರ ಅವರ ಮಗಳು. ನಾನು ಚಿಕ್ಕಂದಿನಿಂದ ಸಿಟಿಯಲ್ಲೇ ಬೆಳೆದಿದ್ದೇನೆ. ಓಹೋ, ನಿನ್ನ ಸ್ನೇಹ ಮಾಡಿದಕ್ಕೆ ನನಗೆ ತುಂಬಾ ಒಳ್ಳೆದಾಯ್ತು. ಯಾಕೆ ಜಯರಾಜ್? ನೋಡು ಪ್ರಿಯಾ, ಡಿಗ್ರಿ ಮುಗಿಸಿ 1 ವರ್ಷವಾಯ್ತು, ಇನ್ನು ಒಂದು ನೌಕರಿ ಕೂಡ ಬರ್ತಾ ಇಲ್ಲ. ಎಲ್ಲಿ ಹೋದಲ್ಲಿ ಬರೀ ಭ್ರಷ್ಟಾಚಾರ ತುಂಬಿ ತುಳುಕುತ್ತದೆ ಈ ಕಂಪ್ಯೂಟರ್ ದುನಿಯಾದಲ್ಲಿ. ಅಂದರೆ ನನ್ನ ತಂದೆಯ ವಸೂಲಿ ಏನಾದರೂ ನಿಮಗೆ ಬೇಕಾಗಿತ್ತಾ? ಹೌದು ಪ್ರಿಯಾ, ಅಂದರೆ ನಿನ್ನ ಮಾತಿನ ಅರ್ಥ? ಹೌದು ಜಯರಾಜ್, ಹಾಗಾದರೆ ನಿನ್ನ ಪುಟ್ಟ ಹೃದಯದಲ್ಲಿ ಹಕ್ಕಿಯಾಗಿ ವಾಸಿಸುವ ಕಾಪಾಡುತ್ತೀರಾ? ಅದು ಎಲ್ಲ ಕನಸಿನ ಮಾತು ಪ್ರಿಯಾ, ಅದನ್ನ ಬಿಟ್ಟು ಬಿಡು. ಹೌದು ಜಯರಾಜ್. ಯಾಕೆ ಜಯರಾಜ್, ಯಾಕೆ? ನೋಡಿ, ನನ್ನ ಪ್ರೀತಿ ನಿಮಗೆ ಇಷ್ಟವಿಲ್ಲವೇ? ನೋಡು ಪ್ರಿಯಾ, ಎಷ್ಟು ಕಷ್ಟ ಎಂಬುದು ಮುಂದಿನ ಮಾತು. ನೀ ಊರಿನ ಅಗರ್ಭ ಶ್ರೀಮಂತರ ಏಕೈಕ ಪುತ್ರಿ. ಅದು ನಾನು ಬಡಚಿದನ ತಮ್ಮ. ನಾವೆಲ್ಲಿ, ನೀವೆಲ್ಲಿ? ಅಕಸ್ಮಾತ್ ಈ ವಿಷಯ ನಿಮ್ಮ ತಂದೆಗೆ ಏನಾದ್ರು ಗೊತ್ತಾದರೆ ನಮ್ಮನ್ನಿಬ್ಬರನ್ನು ಸಾಯಿಸಿ ಬಿಡುತ್ತಾನೆ. ಆದರೆ ಎಂಬ ಮಾತಕ್ಕೆ ಹೇಳಿ ನನ್ನ ರಾಜ. ನೋಡಿ, ನನ್ನ ತಂದೆ ನನ್ನ ಎಲ್ಲ ಆಸೆಯನ್ನು ಈಡೇರಿಸುತ್ತಾನೆ, ಅದನ್ನು ನಿರಾಸೆಗೊಳಿಸುವುದಿಲ್ಲ. ಹೌದು ಪ್ರಿಯಾ, ನೀನು ಹೇಳುವ ಮಾತು ನಿಜವಾದರೆ ಎಂಬ ಮಾತಕ್ಕೆ ನೋಡಿ, ನನ್ನ ತಂದೆ. ಆಯ್ತು ಪ್ರಿಯಾ, ನಿನ್ನ ಆಸೆ ಭಗ್ನ ಬಯಸಿ ದುಃಖದ ಕಣ್ಣೀರು ಹರಿಸೋದಕ್ಕಿಂತ ನಿನ್ನ ಆಸೆ ಈಡೇರಿಸಿ ಪ್ರೀತಿಯ ಕಣ್ಣೀರು ಹರಿಸುವುದೇ ವಾಸಿ. ಬಾ ರಾಜ, ಇದೇ ಕಾಡಿನಲ್ಲಿ ಸಂತೋಷವಾದ ಸಮಯದಲ್ಲಿ ನನ್ನೊಂದಿಗೆ ಹಾಡಿ ಕುಣಿದು ನನ್ನ ಮನವನ್ನು ತಣಿಸು ಬನ್ನಿ. ಆಯ್ತು ಪ್ರಿಯಾ.